ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ದರ್ಶನ್ ಅಂಡ್ ಗ್ಯಾಂಗ್ ಎಲ್ಲರ ನ್ಯಾಯಾಂಗ ಬಂಧನದ ಅವಧಿ ಇವತ್ತು ಅಂತ್ಯವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಲಯಕ್ಕೆ ಆರೋಪಿ ದರ್ಶನ್ ಅನ್ನು ಹಾಜರುಪಡಿಸಲಾಗುತ್ತೆ. ಎಲ್ಲರನ್ನೂ ಕೂಡ ಹಾಜರುಪಡಿಸ್ತಾರೆ. ಬೆಂಗಳೂರಿನ 24ನೇ ACMM ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಬಳ್ಳಾರಿ ಸೆಂಟ್ರಲ್ ಜೈಲಿನ ಹೈ ಸೆಕ್ಯೂರಿಟಿ ಕೋಣೆಯೊಂದರಲ್ಲಿ VC ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಜೈಲಧಿಕಾರಿಗಳು. ಕಳೆದ ಬಾರಿನೂ ಅದೇ ರೀತಿ ಮಾಡಿದ್ರು. ಹೈ ಸೆಕ್ಯೂರಿಟಿ ಸೆಲ್ಲಿಂದಲೇ ವಿಡಿಯೋ ಕಾನ್ಫರೆನ್ಸ್ ಅಟೆಂಡ್ ಮಾಡಬೇಕು ದರ್ಶನ್. 12 ಗಂಟೆಯ ನಂತರ ಕೋರ್ಟ್ ಕಲಾಪ ನಡೆಯುತ್ತೆ. ಕೋರ್ಟ್ ಕಲಾಪದ ಬಳಿಕ ನೋಡಿಕೊಂಡು ಜಾಮೀನಿಗೆ ಅರ್ಜಿ ಸಲ್ಲಿಕೆಯನ್ನು ಮಾಡ್ತಾರೆ ಅಂತ ಮಾಹಿತಿ. ಇನ್ನೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿ 8 ದಿನ ಆದರೂ ಇನ್ನೂ ದರ್ಶನ್ ಕಡೆಯ ವಕೀಲರು ಇನ್ನೂ ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿಲ್ಲ. ಇವತ್ತು ನ್ಯಾಯಾಂಗ ಬಂಧನ ಅವಧಿ ಅಂತ್ಯವಾಗ್ತಾ ಇದೆ. ಸಾಮಾನ್ಯವಾಗಿ ಇಂಥ ಕೇಸ್ಗಳು ಮಧ್ಯಾಹ್ನ 1ರಿಂದ 1:30 ಆ ಲಂಚ್ ಬ್ರೇಕ್ ನಡುವೆ ನಡೆಯುತ್ತೆ. ಇನ್ನು ಇವತ್ತು ದರ್ಶನ್ ಭೇಟಿಗಾಗಿ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಬರ್ತಾ ಇದ್ದಾರೆ. ಮಧ್ಯಾಹ್ನ 4 ಗಂಟೆ ನಂತರ ಅಂದರೆ ಕೋರ್ಟ್ ಕಲಾಪದ್ದೆಲ್ಲ ಮುಗಿದ ನಂತರ ಇವತ್ತು ವಿಜಯಲಕ್ಷ್ಮಿ ಅವರು ಬಳ್ಳಾರಿಗೆ ಆಗಮಿಸ್ತಾ ಇದ್ದಾರೆ. ನೋಡ್ಬೇಕು ಅವ್ರ ಜೊತೆ ಇನ್ನು ಯಾರ್ಯಾರು ಬರ್ತಾರೆ ಅಂತಂದ್ಬಿಟ್ಟು. ಕಳೆದ ಬಾರಿ ಬಂದಾಗ ಚಾರ್ಜ್ ಶೀಟ್ನ ಕೆಲ ಪ್ರತಿಗಳನ್ನು ದರ್ಶನ್ ಕೊಟ್ಟು ಹೋಗಿದ್ರು. ಇವತ್ತು ಯಾರು ಬರ್ತಾರೆ ಏನು ಎತ್ತ ಅಂತ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ದರ್ಶನ್ ಹಾಜರುಪಡಿಸಬೇಕಾಗುತ್ತೆ. ಅದಕ್ಕೆ ತಯಾರಿ ಹೇಗಿದೆ? ಮತ್ತು ಇವತ್ತು ವಿಜಯಲಕ್ಷ್ಮಿ ಒಬ್ಬರೇನಾ, ಬೇರೆ ಯಾರು ಅಲ್ಲಿ ನೇಮ್ ಬರ್ಸಿದಾರಾ, ವಿಸಿಟ್ ಮಾಡೋದಕ್ಕೆ ಬರ್ತಾರಾ, ಹೇಗೆ? ಅರವಿಂದ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ನ್ಯಾಯಾಂಗ ಬಂಧನ ಏನಿತ್ತು ಅದು ಕಸ್ಟಡಿ ಇವತ್ತು ಅಂತ್ಯವಾಗುತ್ತೆ. ಇದೇ ಕಾರಣಕ್ಕೋಸ್ಕರ 12 ಗಂಟೆ ನಂತರದಲ್ಲಿ ಪ್ರಕರಣದ ಎಲ್ಲ ಆರೋಪಿಗಳನ್ನು ಸಹಿತ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬೆಂಗಳೂರಿನ 24ನೇ ACMM ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ಸದ್ಯ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರುವಂಥ 2ನೇ ಆರೋಪಿ ದರ್ಶನ್ ಅವ್ರನ್ನೂ ಸಹಿತ ಅವರಿರುವಂಥ ಹೈ ಸೆಕ್ಯೂರಿಟಿ ಸೆಲ್ನ ಕೋಣೆ ಅಂದರೆ ಹೈ ಸೆಕ್ಯೂರಿಟಿ ಸೆಲ್ನಿಂದಲೇ ಅವರಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟಿಗೆ ಹಾಜರುಪಡಿಸ್ತಾರೆ. ಅದಾದಮೇಲೆ ಅಂದರೆ ಇವತ್ತು ಈ ಒಂದು ಪ್ರಕ್ರಿಯೆ ಮುಗಿದ ನಂತರದಲ್ಲಿ ಸಂಜೆ 4 ಗಂಟೆಯ ನಂತರ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಸಹಿತ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಭೇಟಿ ಕೊಟ್ಟು ದರ್ಶನ್ ಅವರ ಆರೋಗ್ಯವನ್ನು ಸಹಿತ ವಿಚಾರಣೆ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಇದ್ರ ಭಾಗವಾಗಿ ಅಂದರೆ ಕಳೆದ ಬಾರಿ ಒಟ್ಟು ಈಗಾಗಲೇ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿ ಈಗ 20 ದಿನಗಳಾಯಿತು. ಈಗಾಗಲೇ 3 ಬಾರಿ ಬಂದು ಹೋಗಿದ್ದಾರೆ. ಮತ್ತೆ ಇವತ್ತು ಬರ್ತಾರೆ ಅನ್ನುವಂಥ ಮಾಹಿತಿ ಅಧಿಕೃತವಾಗಿ ಸಿಕ್ಕಿದೆ. ಆದರೆ ಅವರ ತಾಯಿ ಮೀನಾ ತೂಗ್ದೀಪ್ ಅವರು ಸಹಿತ ಇವತ್ತು ಬರ್ಬೋದು ಅಂತ ಹೇಳಲಾಗ್ತದೆ. ಯಾಕಂದ್ರೆ ಕಳೆದ ಬಾರಿನೇ ಅವ್ರ ತಾಯಿ ಮೀನಾ ತೂಗ್ದೀಪ್ ಅವರು ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ತಾಯಿಯ ಕನವರಿಕೆಯಲ್ಲಿ ಕೊಲೆ ಆರೋಪಿ ದರ್ಶನ್ ದಿನಗಳನ್ನ ದೂಡ್ತಾ ಇದ್ದಾರೆ. ಅಮ್ಮನ್ನ ಕರೆದುಕೊಂಡು ಬನ್ನಿ ಅಂತೇಳಿ ಈಗಾಗಲೇ ಕುಟುಂಬಸ್ಥರಿಗೆ ಮಾಹಿತಿಯನ್ನು ಕೂಡ ಅಂದ್ರೆ ಅವ್ರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಮಾಹಿತಿಯ ಪ್ರಕಾರ ವಿಜಯಲಕ್ಷ್ಮಿ ಅವ್ರ ಜೊತೆಗೆ ಅವರ ತಾಯಿ ಮೀನಾ ತೂಗ್ದೀಪ್ ಅವರು ಸಹಿತ ಬರ್ತಕ್ಕಂಥ ಸಾಧ್ಯತೆ ಇದೆ. ಈಗಾಗಲೇ ಕಾನೂನು ಹೋರಾಟದ ಬಗ್ಗೆ ಕೂಡ ಕಳೆದ ಬಾರಿನ ಅವರ ವಕೀಲರು ಸಹಿತ ಜೈಲಿಗೆ ಭೇಟಿ ಕೊಟ್ಟಿದ್ರು, ಆಗ್ಲೂ ಚರ್ಚೆ ಮಾಡಿದ್ರು. ಇದೀಗ ಪ್ರಮುಖವಾಗಿ ಮುಂದಿನ ಕಾನೂನು ಹೋರಾಟ ಅಂದ್ರೆ ಬೇಲ್ಗೆ ಅಪ್ಲಿಕೇಶನ್ ಹಾಕೋದ್ರ ಕುರಿತಾಗಿನ ಹೆಚ್ಚಿನ ಚರ್ಚೆ ನಡೆಯುತ್ತೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಅರವಿಂದ್, ರೈಟ್ ಅಮರೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ.